Okay, hello everyone. Today we are going to start from first unit of second year business studies. So ಇಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಸ್ಕೋರ್ ಮಾಡೋದಾಗಿರಲಿ ಅಥವಾ ಬರೆಯೋದಾಗಿರಲಿ ತುಂಬ ಈಸಿ. ಯಾಕೆ ಅಂದರೆ ಇದನ್ನು ಟೆಕ್ನಿಕಲಿ ಕಲಿತಿದ್ದೀವಿ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಈಸಿ ಟು ರಿಮೆಂಬರ್ ದ ಪಾಯಿಂಟ್ಸ್ ಆ್ಯಂಡ್ ರೈಟ್ ದ ಕಾನ್ಸೆಪ್ಟ್ಸ್. ಆ್ಯಂಡ್ ಇಫ್ ಯು ಚಾಪ್ಟರ್ ವೈಸ್ ನೀವು ಕಾನ್ಸೆಪ್ಟ್ಸ್ನ ಮೇನ್ ಕಾನ್ಸೆಪ್ಟ್ಸ್ನ ಓದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಕವರ್ 80 ಔಟ್ ಆಫ್ 80. ಸೊ 80ಗೆ 80 ತಗೊಳ್ಳುವಂತಹ ಕೆಪಾಸಿಟಿ ನಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಸಿಗುತ್ತೆ. ಓಕೆನಾ? ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಯೂನಿಟ್. ಇಟ್ಸ್ ಕಾಲ್ಡ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ವಿ ಹ್ಯಾವ್ ಟೋಟಲ್ 11 ಯೂನಿಟ್ಸ್. ಸೊ ಅದರಲ್ಲಿ ಫಸ್ಟ್ ಯೂನಿಟು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮೇನ್ಲಿ ವಿ ಹ್ಯಾವ್ mainly we have 12 marks. So ಎಷ್ಟು ಮಾರ್ಕ್ಸ್ ಇದೆ ಇದರಲ್ಲಿ? ಟೋಟಲ್ 12 ಮಾರ್ಕ್ಸ್ ಇದೆ. 1 ಮಾರ್ಕ್ ಕ್ವೆಶನ್ 2 ಇದೆ, ವಿಚ್ ಮೀನ್ಸ್ 2 ಮಾರ್ಕ್ಸ್. ಓಕೆ, ಪ್ಲಸ್ 2 ಮಾರ್ಕ್ ಕ್ವೆಶನ್ಸ್ 1, ದಟ್ ಈಸ್ 2 ಮಾರ್ಕ್ಸ್, ಪ್ಲಸ್ 8 ಮಾರ್ಕ್ಸ್. ಟೋಟಲ್ ಹೌ ಮಚ್ ಇಟ್ ಈಸ್? 12 ಮಾರ್ಕ್ಸ್. ಈ ಚಾಪ್ಟರ್ ಇಂದ ನಾವು 12 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಐ ಸ್ಟಾರ್ಟ್ ಫ್ರಮ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್. ಐ ನಾಟ್ ಗೋಯಿಂಗ್ ಡೀಪ್ ಆಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಎಕ್ಸಾಮ್ ಪಾಯಿಂಟ್ಗೆ ಏನು ಇಂಪಾರ್ಟೆಂಟು ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಒನ್ ಈಸ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್. ಸಿಂಪಲ್. ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಯಾರು ಮಾಡ್ತಾರೆ ಮ್ಯಾನೇಜ್ಮೆಂಟ್? ಹೂ ಡಸ್ ದ ಮ್ಯಾನೇಜ್ಮೆಂಟ್? ಮ್ಯಾನೇಜರ್ ವಿಲ್ ಡಸ್ ದ ಮ್ಯಾನೇಜ್ಮೆಂಟ್. ಸೊ ಯಾರು ಇದನ್ನು ಮ್ಯಾನೇಜ್ ಮಾಡ್ತಾರೆ? ಮ್ಯಾನೇಜರ್ ವಿಲ್ ಡೂ ದ ವರ್ಕ್. ಸೊ ಇಲ್ಲಿ ಮ್ಯಾನೇಜರ್ ಕೆಲಸ ಏನು? ಗೆಟ್ಟಿಂಗ್ ಥಿಂಗ್ಸ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಸೊ ಡನ್ ಥ್ರೂ ಅದರ್ಸ್ ಅಂದರೆ ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಇರೋ ಎಲ್ಲ ವ್ಯಕ್ತಿಗಳಿಂದ ಅಥವಾ ಎಲ್ಲ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಕೆಲಸನ ಕಂಪ್ಲೀಟ್. ಯಾವ ಥರ ಕಂಪ್ಲೀಟ್ ಮಾಡಬೇಕು? ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಏನಕ್ಕೆ ಕಂಪ್ಲೀಟ್ ಮಾಡಬೇಕು? ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ನಾವು ಏನು ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡಿರ್ತೀವಿ ಇನ್ ದ ಬಿಗಿನಿಂಗ್ ಆಫ್ ಫೈನಾನ್ಷಿಯಲ್ ಇಯರ್, ಅದನ್ನು ಅಚೀವ್ ಮಾಡೋದಕ್ಕೆ ಸೊ ಮ್ಯಾನೇಜರ್ ಏನು ಮಾಡ್ತಾನೆ? ಇರೋ ಎಲ್ಲ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಅಥವಾ ಫೈನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು ಅಥವಾ ಅದರ್ ರಿಸೋರ್ಸಸ್ನ ಯುಟಿಲೈಸ್ ಮಾಡಿ ಕೆಲಸನ ಮುಗಿಸಿದ್ರೆ ಯಾವ ಥರ ಮುಗಿಸ್ಬೇಕು ಈ ಕೆಲಸನ? ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್. ಸೊ ದೆನ್ ವಾಟ್ ಈಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ? ಸೊ ಇಟ್ ವಿಲ್ ಗಿವ್ 1 ಮಾರ್ಕ್. ನೀವು ಏನಾದರೂ ಎಫಿಷಿಯೆಂಟ್ಲಿ ಎಫೆಕ್ಟಿವ್ಲಿ ಟರ್ಮ್ಸ್ದು ಮೀನಿಂಗ್ನ ನೆನಪಿಟ್ಕೊಂಡ್ರೆ ಸೊ ಇಟ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್ ಫ್ರಮ್ ದೀಸ್ 2 ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಒನ್ ಈಸ್ ಎಫಿಷಿಯನ್ಸಿ. ಏನು ಎಫಿಷಿಯನ್ಸಿ ಅಂದರೆ ಕಂಪ್ಲೀಟಿಂಗ್ ದ ಟಾಸ್ಕ್ ವಿತ್ ಮಿನಿಮಮ್ ಕಾಸ್ಟ್ ಅಟ್ ದ ಬೆಸ್ಟ್ ಪಾಸಿಬಲ್ ವೇ. ಸೊ ಯಾರು ಕೆಲಸನ ಕಡಿಮೆ ಕಾಸ್ಟಲ್ಲಿ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತಾರೋ ಅದಕ್ಕೆ ಏನಂತ ಹೇಳ್ತೀವಿ? ಎಫಿಷಿಯನ್ಸಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಎಫೆಕ್ಟಿವ್. ಎಫೆಕ್ಟಿವ್ ಅಂದರೆ ಏನು? ಕಂಪ್ಲೀಟಿಂಗ್ ದ ಟಾಸ್ಕ್ ವಿತ್ ಇನ್ ಟೈಮ್. ಸೊ ಈಗ ಕೆಲಸನ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಟಿಕೆಟ್ ತಗೊಂಡಿರ್ತೀವಿ ಒಂದು ಪ್ಲೇಸ್ಗೆ ರೀಚ್ ಆಗಬೇಕು ಅಂತ. ಸೊ ನಾವು ಆ ಟಿಕೆಟ್ ಯಾವಾಗ ಯುಟಿಲೈಸ್ ಆಗುತ್ತೆ, ಯಾವಾಗ ಯೂಸ್ ಆಗುತ್ತೆ? ಸೊ ನಾವು ಆ ಬಸ್ನ ರೀಚ್ ಆಗಬೇಕು ಅಂದರೆ ವಿತ್ ಇನ್ ಟೈಮ್ಗೆ ರೀಚ್ ಆಗುತ್ತೆ. ಹೌದಲ್ವಾ? ಅದೇ ಥರ ಮ್ಯಾನೇಜ್ಮೆಂಟ್ ಅಥವಾ ಆರ್ಗನೈಸೇಷನಲ್ಲಿ ಏನೇ ಕೆಲಸ ಮಾಡಿದ್ರು ಅದು ಕೊಟ್ಟಿರೋ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಫ್ರಮ್ ದಟ್ ವಿ ಕ್ಯಾನ್ ಹೀಲ್ ಸಮ್ ಬೆನಿಫಿಟ್. Otherwise, it is waste. ಹೌದಲ್ವಾ? So, what is the meaning or definition of management? Management is the process of getting things done through others efficiently and effectively to achieve organizational goals. So, ಯಾರು ಈ ಕೆಲಸನ ಮಾಡ್ತಾರೆ? Manager will does this work. Okay. So, next concept in nature and significance of management is levels of management. So, ಯಾವುದೇ ಮ್ಯಾನೇಜ್ಮೆಂಟು ನಮಗೆ 3 ಲೆವೆಲ್ಸ್ ಅಲ್ಲಿ ನಡೆಯುತ್ತೆ. ಆಯ್ತಾ? ಸೊ ಇದನ್ನ ನಾವು ಏನಂತ ಕರಿಬೋದು? 3 ಪಿಲ್ಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿಬೋದು. ಸೊ ಫಸ್ಟ್ ಪಿಲ್ಲರ್ ಇಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಇಟ್ ಕಮ್ಸ್ ಟಾಪ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಸ್ ದ ಹೈಯೆಸ್ಟ್ ಅಥಾರಿಟಿ ಇನ್ ದ ಆರ್ಗನೈಸೇಷನ್. ಸೊ ಯಾರಿಗೆ ಎಲ್ಲ ರೈಟ್ಸ್ ಇರುತ್ತೆ, ಅಥಾರಿಟಿ ಇರುತ್ತೆ ಟು ಮೇಕ್ ಡಿಸಿಷನ್ಸ್ ಆಗಿರ್ಬೋದು ಅಥವಾ ಟು ಕಮಾಂಡ್ ದ ಆರ್ಡರ್ಸ್ ಆಗಿರ್ಬೋದು. ಸೊ ಎಲ್ಲ ಅಥಾರಿಟಿ ಯಾರ ಕೈಯಲ್ಲಿರುತ್ತೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ದ ಮೇಜರ್ ಡಿಸಿಷನ್ಸ್ ಅಂಡ್ ಫ್ರೇಮ್ ಪಾಲಿಸಿ. ಇವ್ರೇನು ಮಾಡ್ತಾರೆ? ಮೇಜರ್ ಆಗಿ ಪಾಲಿಸಿ ಫ್ರೇಮ್ ಮಾಡ್ತಾರೆ. ಅಂಡ್ ಹೂ ವಿಲ್ ಕಮ್ಸ್ ಅಂಡರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? ಟಾಪ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ? ಚೇರ್ಮನ್,
managing director, chief executive officer, CEO, board of director. So these are all the persons who will comes in top level management. ಮತ್ತೆ ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾರೆ, ವಾಟ್ ವರ್ಕ್ ದೇ ಡೂ. ಓಕೆ, ಫಂಕ್ಷನ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ದೇ ಡಿಸೈಡ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಈ ಇಯರು. ಸೊ ಏನು ಕೆಲಸ ಕಂಪ್ಲೀಟ್ ಮಾಡಬೇಕು ಅಥವಾ ಯಾವ ಪ್ರಾಫಿಟ್, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಇಫ್ ಇಟ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಇಫ್ ಇಟ್ ಈಸ್ ಎ ಸರ್ವಿಸ್ ಕಂಪನಿ, ಎಷ್ಟು ಪ್ರಾಫಿಟ್ನ ಮಾಡಬೇಕು. ವಿ ಹ್ಯಾವ್ ಟು ಸೆಟ್ ಸಮ್ ಸ್ಟ್ಯಾಂಡರ್ಡ್ಸ್ ಅಲ್ವಾ. ಆ ಸ್ಟ್ಯಾಂಡರ್ಡ್ಸ್ನ ಅಥವಾ ಆ ಅಬ್ಜೆಕ್ಟಿವ್ಸ್ನ, ಏಮ್ಸ್ನ, ಗೋಲ್ಸ್ನ ಡಿಸೈಡ್ ಮಾಡುವಂತಹ ಲೆವೆಲ್ ಟಾಪ್ ಲೆವೆಲ್. ಮೇಕ್ ಪಾಲಿಸೀಸ್ ಆ್ಯಂಡ್ ಪ್ಲಾನ್ಸ್. ಸೊ ಎಲ್ಲ ಪಾಲಿಸೀಸು ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ಯಾವ ಯಾವ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಬೇಕು, ಸೊ ಯಾವ ಇನ್ವೆಸ್ಟ್ಮೆಂಟ್ನ ಎಲ್ಲಿಂದ ತಗೋಬೇಕು, ಯಾವುದನ್ನ ಎಲ್ಲಿ ಹಾಕಬೇಕು, ಎಲ್ಲ ಪಾಲಿಸೀಸ್ನ ಯಾರು ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜರ್. ಆ್ಯಂಡ್ ಕೋಆರ್ಡಿನೇಟ್ ಆಲ್ ಡಿಪಾರ್ಟ್ಮೆಂಟ್. ಇವ್ರು ಏನು ಮಾಡ್ತಾರೆ, whatever they decide to achieve this particular financial year, they have to coordinate with all the other departments. So it's their responsibility. Next one is control overall business activity. ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜರ್. ಎಕ್ಸಾಂಪಲ್, in a company like Infosys, the CEO and the board of directors decide company goals and future expansion plans. The second one is middle level management. So after top level management, who will come? Middle level management. Middle level management acts as a link between top level and lower level management. So what they do usually? So they will take the policies or objectives from the top level management. They will convey those orders or commands to the lower level. ಅಂದರೆ ಅವ್ರ ಹತ್ರ ಇಂದ ಆರ್ಡರ್ಸ್ನ ತಗೊಂಡು ಕೆಳಗಡೆ ಇರೋರ ಕೈಯಲ್ಲಿ ಕೆಲಸನ ಮಾಡಿಸೋದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಹೂ ವಿಲ್ ಕಮ್ಸ್ ಅಂಡರ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್? ಆಲ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್, branch manager, production manager, sales manager, research and development manager, a financial manager. So all the managers head of the departments will comes under middle level manager. So then what they do? Middle level ಅಲ್ಲಿ ಏನು ಕೆಲಸ ಮಾಡ್ತಾರೆ? ಇಂಪ್ಲಿಮೆಂಟ್ ದ ಪಾಲಿಸೀಸ್ ಮೇಡ್ ಬೈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅವ್ರು ಏನು ಡಿಸೈಡ್ ಮಾಡಿರ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೂಪರ್ವೈಸ್ ಲೋಯರ್ ಲೆವೆಲ್ ಮ್ಯಾನೇಜರ್ಸ್. ಅವರು ಕೆಳಗಡೆ ಬರೋ ಲೋಯರ್ ಲೆವೆಲ್ ಅಥವಾ ಸೂಪರ್ವೈಸರಿ ಲೆವೆಲಲ್ಲಿ ಬರುವಂಥ ಎಲ್ಲ ಮ್ಯಾನೇಜರ್ಸ್ನ ಯಾರು ಸೂಪರ್ವೈಸ್ ಮಾಡ್ತಾರೆ, ಯಾರು ಗೈಡ್ ಮಾಡ್ತಾರೆ, ಅದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಕೋಆರ್ಡಿನೇಟ್ ಡಿಪಾರ್ಟ್ಮೆಂಟಲ್ ಆಕ್ಟಿವಿಟಿ. ಸೊ ಒಂದು ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ಆಕ್ಟಿವಿಟೀಸ್ನ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ದೇ ಟ್ರೈ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್. And also they will motivate employees. So example for middle level management, a sales manager in Tata Motors organize the sales team and work to achieve target given by top level management. So next is, and the last one is a lower level management. So it is also called supervisory and operational level. So lower level is comes in and bottom of the management. Management ಅಲ್ಲಿ ಕೆಳಗಡೆ ಬರುವಂತಹ level of management ಯಾವುದು ಅಂದ್ರೆ ಅದು supervisory or lower. It is also called operational. So lower level management directly supervises works and daily activities. ಸೊ ಮೇನ್ ವರ್ಕ್ ಯಾರ ಕೈಯಲ್ಲಿ ಇರುತ್ತೆ? ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಅವ್ರ ಕೆಳಗಡೆ ಮಾಡುವಂಥ ಎಲ್ಲ ವರ್ಕರ್ಸ್ಗೂ ಡೈರೆಕ್ಟ್ ಆಗಿ ವರ್ಕ್ನ ಅಸೈನ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಯಾವುದು ಅಥವಾ ಮ್ಯಾನೇಜ್ಮೆಂಟ್ ಯಾವುದು ಅಂದರೆ ದಟ್ ಈಸ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಸೂಪರ್ವೈಸರಿ ಲೆವೆಲ್. ಸೊ ಎಕ್ಸಾಂಪಲ್ ಫಾರ್ ಸೂಪರ್ವೈಸರಿ: ಸೂಪರ್ವೈಸರ್ಸ್, ಫೋರ್ಮೆನ್ಸ್, office superintendents, team leaders, etc. So what they do actually, they will give the instructions to the workers, maintain discipline, punctuality, discipline. ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಮತ್ತು ವರ್ಕ್ ಟೈಮಲ್ಲಿ ಬೇರೆ ಏನು ಡಿಸ್ಟ್ರಾಕ್ಟ್ ಆಗದಿರೋ ವರ್ಕರ್ಸ್ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾರಿಗಿರುತ್ತೆ? ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗಿರುತ್ತೆ. ಎನ್ಶೂರ್ ವರ್ಕ್ ಈಸ್ ಕಂಪ್ಲೀಟೆಡ್ ಆನ್ ಟೈಮ್. ಸೊ ಏನು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಥವಾ ಗೈಡ್ ಮಾಡಿರ್ತಾರೆ ಅಥವಾ ಟಾರ್ಗೆಟ್ಸ್ನ ಕೊಟ್ಟಿರ್ತಾರಲ್ವ, ಆ ವರ್ಕ್ ಎಲ್ಲ ಇನ್ ಟೈಮ್ಗೆ ಕಂಪ್ಲೀಟ್ ಆಗೋ ಥರ ನೋಡ್ಕೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಗಿವನ್ ಟು ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ರಿಪೋರ್ಟ್ ಪ್ರಾಬ್ಲಮ್ಸ್ ಟು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್. ಇಫ್ ದರ್ ಈಸ್ ಎನಿ ಪ್ರಾಬ್ಲಮ್ ಈಸ್ ಗೋಯಿಂಗ್ ಆನ್ ಇನ್ ಅ ಲೋಯರ್ ಲೆವೆಲ್, ವರ್ಕರ್ಸ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಏನಾದರೂ ವರ್ಕ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, all these things will be reported by the lower level management to the middle level management. After middle level management, they will get the information from the lower level and they will translate or transfer that information to the top level management. An example: a supervisor in a factory checks whether workers are producing goods properly and on time. So this is the first topic in nature and significance of management. Okay, so this might be asked for a 8-mark question. Okay, so it's very easy if you learn the points and examples